ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇರೋದು. ಇವತ್ತು ನಾನು ಸಿಜುವಾನ್ ಫ್ರೈಡ್ ರೈಸ್ ಮಾಡಿದ್ದೆ. ಅದು ಹೇಗೆ ಅಂತ ನೋಡಿಕೊಂಡು ಬರೋಣ ಬನ್ನಿ. ನಾನು ಇಲ್ಲಿ ನಂದಿನಿ ಪನ್ನೀರ್ನ ತೊಗೋತಾ ಇದ್ದೀನಿ. ಇದು ನಾನು ಹಾಫ್ ಅಷ್ಟೇ ಯೂಸ್ ಮಾಡ್ತಾ ಇರೋದು, ಇನ್ನು ಹಾಫ್ ತೆಗಿತಾ ಇದ್ದೀನಿ. ಯಾಕಂದರೆ ನಾನು 2 ಮೆಂಬರ್ಸ್ಗಷ್ಟೇ ಪನ್ನೀರ್ ಫ್ರೈಡ್ ರೈಸ್ ಮಾಡ್ತಾ ಇರೋದ್ರಿಂದ ನಾನು ಹಾಫ್ ಪನ್ನೀರ್ ಅಷ್ಟೇ ತೊಗೋತಾ ಇದ್ದೀನಿ. ನಾವು ಯಾವ ಕ್ವಾಂಟಿಟಿ ಮೇಲೆ ಫ್ರೈಡ್ ರೈಸ್ ಮಾಡ್ತಾ ಇದ್ದೀವಿ ಅಷ್ಟು ನಾವು ಪನ್ನೀರ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಪನ್ನೀರ್ನ ಸ್ವಲ್ಪ ದಪ್ಪದಾಗೆ ಕಟ್ ಮಾಡ್ಕೊಳ್ಳಿ, ಹಾಗಾದರೆ ಚೆನ್ನಾಗಿರುತ್ತೆ. ಸಣ್ಣ ಸಣ್ಣದಾಗಿ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗೂ ಇರೋದಿಲ್ಲ. ನಾನು ಇಲ್ಲಿ ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಆನಿಯನ್ನು ಮತ್ತು ಬೀನ್ಸ್ನ ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ಬೇರೆ ತರಕಾರಿ ಅಂದರೆ ಬ್ರೋಕೋಲಿ ಮತ್ತು ಕ್ಯಾಬೇಜ್ ಏನಾದರೂ ಯೂಸ್ ಮಾಡ್ಬೋದು. ಇದು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ನಾನು ಇದಕ್ಕೆ ಬಾಸುಮತಿ ರೈಸೇ ಯೂಸ್ ಮಾಡಿದ್ದೀನಿ. ಇದು ಆಲ್ರೆಡಿ ನಾನು ಕುಕ್ಕರಲ್ಲಿ ಬಾಸುಮತಿ ರೈಸನ್ನ ಮಾಡ್ಕೊಂಡು ಇಟ್ಟಿದ್ದೀನಿ. ಇದೆಲ್ಲನೂ ಚಾಪ್ ಮಾಡಿದಾದ ತಕ್ಷಣ ನಾನು ಒಂದು ಪ್ಯಾನ್ಗೆ ಬಟರನ್ನು ಹಾಕಿ ಮತ್ತು ಪನ್ನೀರನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಲೈಟ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲೈಟ್ ಬ್ರೌನ್ ಬಂದ ತಕ್ಷಣ ಅದನ್ನು ಪನ್ನೀರನ್ನ ಒಂದು ಸೈಡಲ್ಲಿ ಹಾಕ್ಕೊಂಡು ಅದೇ ಪ್ಯಾನಲ್ಲಿ ನಾವು ಈ ಫ್ರೈಡ್ ರೈಸ್ನ ಮಾಡ್ಕೊಳ್ಳೋಣ. ಈಗ ಪನ್ನೀರು ಫ್ರೈ ಆಗಿದೆ. ಈಗ ನಾನು ಅದೇ ಪ್ಯಾನಲ್ಲಿ ಆಯಿಲ್ ಹಾಕಿ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದಮೇಲೆ ನಾವು ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟು, ಬೀನ್ಸು ಇವು 3 ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಉಪ್ಪನ್ನು ಸೇರಿಸಿ ಮತ್ತೆ ಚೆನ್ನಾಗಿ ಕಲಿಸ್ಕೊಳ್ಳಿ. ಸಾಲ್ಟ್ ಹಾಕಿದ ಮೇಲೆ ಇದು ಚೆನ್ನಾಗಿ ಬೇಯುತ್ತೆ ತರಕಾರಿ ಎಲ್ಲ, ಯಾಕಂದರೆ ನೀರು ಬಿಡುತ್ತಲ್ವ ಸಾಲ್ಟು. ಈಗ ಸ್ವಲ್ಪ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಸಿಜುವಾನ್ ಸಾಸು ಮತ್ತು 1 ಸ್ಪೂನು ಖಾರದ ಪುಡಿ ತೊಗೊಂಡಿದ್ದೀನಿ. ನಿಮಗೆ ಸ್ಪೈಸಿ ಇಷ್ಟ ಇಲ್ಲ ಅಂದರೆ ಹಾಗೆ ಸ್ಕಿಪ್ ಮಾಡ್ಬೋದು. ಹಾಗೆ ಟೊಮೆಟೊ ಕೆಚಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತರಕಾರಿಗಳೆಲ್ಲ ಅದು ನಾವು ಹಾಕಿರೋ ಸಾಸೆಲ್ಲ ಮಿಕ್ಸ್ ಆಗಬೇಕು. ಈ ಮಿಕ್ಸ್ ಆದಮೇಲೆ ನಾವು ಕುಕ್ಕರಲ್ಲಿ ಸೀಟಿ ಹೊಡ್ಸ್ಕೊಂಡಿಟ್ಟು ರೈಸನ್ನು ಅದಕ್ಕೆ ಹಾಕಿ ಮತ್ತು ಪನ್ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ನಾವು ಇದರಲ್ಲಿ ಪನ್ನೀರು ಮತ್ತು ಎಲ್ಲ ತರಕಾರಿಗಳನ್ನು ಯೂಸ್ ಮಾಡೋದರಿಂದ ಇದು ಹೆಲ್ತಿಗೂ ತುಂಬ ಒಳ್ಳೆಯದು. ಹಾಗೆ ಇದು ಟೇಸ್ಟಿಯಾಗಿ ಇರುತ್ತೆ. ಹಾಗೆ ಕ್ವಿಕ್ಕಾಗಿ ಮನೆಯಲ್ಲಿ ಮಾಡ್ಬೋದು. ಮಕ್ಕಳಿಗೆ ಯಾವಾಗಲೂ ಅನ್ನ ಸಾಂಬಾರು, ಚಪಾತಿ, ರೋಟಿ ತಿಂದು ಸಾಕಾಗಿದೆ, ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಡಿ ಅಂದಾಗ ಈ ಥರ ಮಾಡಿಕೊಟ್ರೆ ಅವರು ಖುಷಿಯಿಂದ ತಿಂತಾರೆ. ಈಗ ಪನ್ನೀರ್ ಸಿಜುವಾನ್ ಫ್ರೈಡ್ ರೈಸ್ ತಿನ್ನಲು ರೆಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.